ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳು 2026ರ ಸಾಲಿನಲ್ಲಿ ಸಾಮಾನ್ಯ ಜನರಿಗಾಗಿ ಹಲವಾರು ಹೊಸ ಯೋಜನೆಗಳನ್ನು ಘೋಷಿಸಿವೆ. ಇತ್ತೀಚಿನ ಬಜೆಟ್ ಹಾಗೂ ಸರ್ಕಾರದ ಪ್ರಕಟಣೆಗಳ ಆಧಾರದ ಮೇಲೆ ಪ್ರಮುಖ ಯೋಜನೆಗಳ ಮಾಹಿತಿ ಇಲ್ಲಿದೆ. 1. ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳು. ಸೆಂಟ್ರಲ್ ಗವರ್ನ್ಮೆಂಟ್ ಸ್ಕೀಮ್ಸ್. ಭಾರತ್ ವಿಸ್ತಾರ್, ಭಾರತ್ ವೆಸ್ಟಾರ್, ಎಐ ಸಾಧನ. ರೈತರ ಕೃಷಿ ಸಮಸ್ಯೆಗಳಿಗೆ ಬೆರಳ ತುದಿಯಲ್ಲೇ ಪರಿಹಾರ ನೀಡಲು ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಈ ವೇದಿಕೆಯನ್ನು ಆರಂಭಿಸಲಾಗಿದೆ. ಶಿ-ಮಾರ್ಟ್ ಯೋಜನೆ ಗ್ರಾಮೀಣ ಭಾಗದ ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸಲು ಮತ್ತು ಅವರನ್ನು ಲಕ್ಷಾಧಿಪತಿ ದೀದಿ ಯನ್ನಾಗಿ ಮಾಡಲು ಈ ವೇದಿಕೆ ರೂಪಿಸಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಸ್ಥಳೀಯ ಖಾದಿ ಮತ್ತು ಕರಕುಶಲ ವಸ್ತುಗಳಿಗೆ ಜಾಗತಿಕ ಮಾರುಕಟ್ಟೆ ಒದಗಿಸುವ ಗುರಿ ಹೊಂದಿದೆ. ಎನ್ಪಿಎಸ್ ವಾತ್ಸಲ್ಯ ಮಕ್ಕಳ ಹೆಸರಿನಲ್ಲಿ ಈಗಿನಿಂದಲೇ ಪಿಂಚಣಿ ಹೂಡಿಕೆ ಆರಂಭಿಸಬಹುದು. ಕನಿಷ್ಠ 250 ರೂಪಾಯಿರಿಂದ. ಎಂಎಸ್ಎಂಇ ಚಾಂಪಿಯನ್ ಯೋಜನೆ ಸಣ್ಣ ಉದ್ಯಮಗಳ ಅಭಿವೃದ್ಧಿಗಾಗಿ 10,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. 2. ಕರ್ನಾಟಕ ರಾಜ್ಯ ಸರ್ಕಾರದ ಹೊಸ ಯೋಜನೆಗಳು. ಸ್ಟೇಟ್ ಗವರ್ನ್ಮೆಂಟ್ ಸ್ಕೀಮ್ಸ್. ಎಸ್ಸಿ/ಎಸ್ಟಿ ಮಹಿಳಾ ಭೂ ಮಾಲೀಕತ್ವ ಯೋಜನೆ 2026. ಭೂರಹಿತ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಜಮೀನು ಖರೀದಿಸಲು 25 ರೂಪಾಯಿ ಲಕ್ಷದವರೆಗೆ ಸಹಾಯಧನ ಮತ್ತು ಕಡಿಮೆ ಬಡ್ಡಿದರದ ಸಾಲ ನೀಡಲಾಗುತ್ತದೆ. ಕಿಯೋ ಎಐ ಪರ್ಸನಲ್ ಕಂಪ್ಯೂಟರ್. ವಿದ್ಯಾರ್ಥಿಗಳಿಗಾಗಿ ಸರ್ಕಾರವು ಕೇವಲ 18,999 ರೂಪಾಯಿಗೆ ಎಐ ತಂತ್ರಜ್ಞಾನ ಹೊಂದಿದ ಕಂಪ್ಯೂಟರ್ಗಳನ್ನು ವಿತರಿಸುತ್ತಿದೆ. ತೆಂಗು ಬೆಳೆ ವಿಮೆ ಯೋಜನೆ ಕೇವಲ 3,250 ರೂಪಾಯಿ ಪ್ರೀಮಿಯಂ ಪಾವತಿಸಿ 65,000 ರೂಪಾಯಿವರೆಗೆ ವಿಮಾ ರಕ್ಷಣೆ ಪಡೆಯಬಹುದು. ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆ ಮಹಿಳಾ ಕಾರ್ಮಿಕರಿಗೆ 50,000 ರೂಪಾಯಿವರೆಗೆ ಹೆರಿಗೆ ಸಹಾಯಧನ ನೀಡುವ ಉದ್ದೇಶ ಹೊಂದಿದೆ. ಆಶಾದೀಪ ಯೋಜನೆ ಅಪ್ರೆಂಟಿಸ್ಶಿಪ್ ಪಡೆಯುವ ಯುವಕರಿಗೆ 5,000 ರೂಪಾಯಿ ಶಿಷ್ಯವೇತನ ನೀಡುವ ಯೋಜನೆ. 3. ರೈತರಿಗಾಗಿ ವಿಶೇಷ ಸೌಲಭ್ಯಗಳು ಯೋಜನೆ ಪ್ರಯೋಜನ ಟಾರ್ಪಲ್ ಸಬ್ಸಿಡಿ ರೈತರಿಗೆ ಟಾರ್ಪಲ್ ಖರೀದಿಸಲು 90% ವರೆಗೆ ಸಬ್ಸಿಡಿ ನೀಡಲಾಗುತ್ತಿದೆ. ಪಿಎಂ ಕಿಸಾನ್ 22ನೇ ಕಂತು. 2026ರ ಬಜೆಟ್ನಲ್ಲಿ ಪಿಎಂ ಕಿಸಾನ್ ನಿಧಿಗಾಗಿ ಹೆಚ್ಚಿನ ಅನುದಾನ ನೀಡಲಾಗಿದ್ದು, ಮುಂದಿನ ಕಂತಿನ ಬಿಡುಗಡೆಗೆ ಸಿದ್ಧತೆ ನಡೆದಿದೆ. ಕೃಷಿ ಹೊಂಡ ಯಂತ್ರೋಪಕರಣ ಸ್ಮಾರ್ಟ್ ಕೃಷಿ ಯಂತ್ರೋಪಕರಣಗಳಿಗೆ ಎಸ್ಎಂಎಎಂ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ. 4. ಮಹಿಳಾ ಸಬಲೀಕರಣ ಯೋಜನೆಗಳು ಶಕ್ತಿ ಯೋಜನೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮುಂದುವರಿದಿದೆ. ಉದ್ಯೋಗಿನಿ ಯೋಜನೆ ಮಹಿಳಾ ಉದ್ಯಮಿಗಳಿಗೆ ವ್ಯಾಪಾರ ಆರಂಭಿಸಲು 3 ರೂಪಾಯಿ ಲಕ್ಷದವರೆಗೆ ಸಾಲ ಮತ್ತು ಸಬ್ಸಿಡಿ. ವಿಧವಾ ಮರು ವಿವಾಹ ಪ್ರೋತ್ಸಾಹಧನ ಮರು ವಿವಾಹವಾಗುವ ಮಹಿಳೆಯರಿಗೆ 3 ರೂಪಾಯಿ ಲಕ್ಷದವರೆಗೆ ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಯಲ್ಲಿದೆ. ಗಮನಿಸಿ, ಈ ಹೆಚ್ಚಿನ ಯೋಜನೆಗಳಿಗೆ ನೀವು ಸೇವಾ ಸಿಂಧು ಪೋರ್ಟಲ್ ಅಥವಾ ನಿಮ್ಮ ಹತ್ತಿರದ ಗ್ರಾಮ ಕರ್ನಾಟಕ ಕೇಂದ್ರಗಳ ಮೂಲಕ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಗಳಲ್ಲಿ ಯಾವುದಾದರೂ ಒಂದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ, ಅರ್ಜಿ ಸಲ್ಲಿಸುವ ವಿಧಾನ ಅಥವಾ ದಾಖಲೆಗಳು ಬೇಕಿದ್ದರೆ ಕೇಳಿ, ನಾನು ವಿವರವಾಗಿ ತಿಳಿಸುತ್ತೇನೆ.